ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರ್ ಬನ್ನಿ, ಒಬ್ಬ ದೊಡ್ಡ ವ್ಯಕ್ತಿನ ಪರಿಚಯ ಮಾಡಿಸ್ಬೇಕು ನಿಮ್ಗೆ. ಬನ್ನಿ ಬನ್ನಿ. ನಮಸ್ಕಾರ ಅಣ್ಣನಲ್ಲಿ ಪ್ರೆಸಿಡೆಂಟ್ರಿಗೆ. ನಮಸ್ಕಾರ ಸರ್. ಇವರೇನಾ ದೊಡ್ಡ ವ್ಯಕ್ತಿ? ಅಯ್ಯ ಅವರಲ್ಲ ಸರ್, ಇವ್ರು. ಇವರೇ ಸರ್, ಮಿಸ್ಟರ್ ಶಿವು. ನಮಸ್ಕಾರ ಸರ್. ನಮಸ್ಕಾರ ಸರ್. ಇವ್ರಿದಾರಲ್ಲ, ಇವ್ರು ಎಂತ ತ್ಯಾಗ ಮೂರ್ತಿ ಅಂದ್ರೆ, ಎದುರಿಗಿರೋರು ಎಷ್ಟೇ ಕೆಟ್ಟೋರಾಗಿದ್ರು, ಅದೆಂತ ಕೆಟ್ಟ ಕೆಲಸ ಮಾಡಿದ್ರು ದೇವ್ರ ತರ ಕ್ಷಮಿಸ್ಬಿಡ್ತಾರೆ ಸರ್. ಸಾಕ್ಷಾತ್ ಈಶ್ವರನ್ ತರ. ತಾನ್ ಕಷ್ಟದಲ್ಲಿದ್ರು ಇನ್ನೊಬ್ರು ಕಷ್ಟ ಆಗೋದಕ್ಕಂತೂ ಬಿಡೋದೇ ಇಲ್ಲ ಸರ್. ಒಂಥರ ವಿಷ್ಣು ತರ. ಹಾಗೆ ಒಬ್ರು ಕಷ್ಟದಲ್ಲಿದ್ದಾರೆ ಅಂತ ಗೊತ್ತಾದ್ರೆ ಸಾಕು, ತಕ್ಷಣಕ್ಕೆ ನಿತ್ತಲೆ ಪರಿಹಾರನ ಸೃಷ್ಟಿಸ್ಬಿಡ್ತಾರೆ, ಬ್ರಹ್ಮನ್ ತರ. ಆದ್ರೆ ಅವ್ರ ಮನೆಯವ್ರಿಗಾಗ್ಲಿ, ಪ್ರೀತಿಸಿದವ್ರಿಗಾಗ್ಲಿ, ನಮ್ದವ್ರಿಗಾಗ್ಲಿ ತೊಂದರೆ ಆಯ್ತು ಅಂತ ಗೊತ್ತಾಯ್ತೋ ಆಗ ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರೆಲ್ಲ ಒಂದಾದಾಗ ಏನೋ ಅಂತಾರಲ್ಲ, ತ್ರಿಮೂರ್ತಿಗಳು. ಹಾ ಕರೆಕ್ಟ್ ಸರ್, ಕರೆಕ್ಟ್. ತ್ರಿಮೂರ್ತಿ. ತ್ರಿಮೂರ್ತಿ ತರ ಒಬ್ರೇ ಅವತಾರನ ಎತ್ಬಿಡ್ತಾರೆ. ಆಗ ಗಾಳಿ ಅನ್ನೋದು ಚಂಡಮಾರುತ ಆಗುತ್ತೆ, ಬೆಂಕಿ ಅನ್ನೋದು ಅಗ್ನಿ ಪರ್ವತ ಆಗುತ್ತೆ. ಹಿಡಿಯೋದಕ್ಕಂತೂ ಸಾಧ್ಯನೇ ಇಲ್ಲ. ಇವ್ರ ಕೈ ಹಿಡಿಯೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಯಾಕೆ ತಲೆ ಹೇಳ್ತಿದ್ದೆ? ಅಯ್ಯೋ ರೀ, ನೀವೇನು ಇಷ್ಟೊಂದು ಬೇವತ್ತೋಗಿದ್ದೀರಲ್ಲ. ಇರಿ, ಫ್ಯಾನ್ ಆನ್ ಮಾಡ್ತೀನಿ. ಗೋಡಂಬಿ ಅಣ್ಣ ಬನ್ನಿ ಇಲ್ಲಿ, ಬನ್ನಿ ಇಲ್ಲಿ ನೋಡಿ. ನನ್ನ ಗಂಡ ಕಷ್ಟಪಟ್ಟು ಸುಸ್ತಾಗಿದ್ದಾರೆ, ಮೊದಲು ಅವ್ರಿಗೆ ಜ್ಯೂಸ್ ಕೊಡಿ ಹೋಗಿ. ಹಾಗೆ ನಮ್ಮ ಅಣ್ಣನಹಳ್ಳಿ ಪ್ರೆಸಿಡೆಂಟ್ ಇವ್ರಿಗೂ ಕೊಟ್ಬಿಡಿ. ಆಮೇಲೆ ಏನಾದ್ರು ಮಿಕ್ಕಿದ್ರೆ ಉಳ್ದವ್ರಿಗೆ ಕೊಟ್ಬಿಡಿ. ಬನ್ನಿ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಮಿಸ್ಟರ್ ಸೋಮೇಗೌಡ್ರೆ, ನೀವು ಆಗ್ಲೇ ಏನೋ ಹೇಳಿದ್ರಲ್ವಾ? ನಿಮ್ಮಂತ ಶ್ರೀಮಂತರು ಮನೇಲಿ ನಡೆಯೋ ಮದ್ವೆ ಖರ್ಚಲ್ಲಿ ಇಂಥ 30 ಮದ್ವೆ ಮಾಡ್ಬೋದು ಅಂತ. ನಿಮ್ಮ ಮಾತು ನಿಜ, ಆದ್ರೆ ಮದ್ವೆ ಅನ್ನೋದು ಆಡಂಬರ ಅಲ್ಲ, ಆಭರಣ. ಎಷ್ಟೋ ಜನ ಕೋಟಿ ಕೋಟಿ ಖರ್ಚು ಮಾಡಿ ಮದ್ವೆ ಮಾಡಿಸ್ತಾರೆ, ಆದ್ರೆ ಮಕ್ಳ ಮನ್ಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಹೋಗೋದೇ ಇಲ್ಲ. ಅಂತ ಎಷ್ಟೋ ಮದ್ವೆಗಳು ಮದ್ವೆ ಮಂಟಪದಲ್ಲೇ ನಿಂತೋಗಿರೋ ಉದಾಹರಣೆ ಎಷ್ಟೊಂದು ನೋಡಿದ್ದೀವಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.